ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ಇವತ್ತಿನ ಕಂಟೆಂಟಲ್ಲಿ ದುಬೈನ ಮತ್ತಷ್ಟು ವಿಷಯಗಳನ್ನು ನಿಮಗೆ ತೋರಿಸಲಿಕ್ಕಿದ್ದೇನೆ. ಸೊ ದುಬೈಯಲ್ಲಿ ನಾವು ಬಹಳಷ್ಟು ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡಿದ್ದಂತೂ ಸತ್ಯ. ಅದರಲ್ಲೂ ಕೂಡ ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ಚಿನ್ನದ ಮಾರ್ಕೆಟ್ಗೆ ಹೋಗಬೇಕು ಅಂತ ಹೇಳುವ ಆಸೆ ಕೂಡ ಎಲ್ಲರಲ್ಲೂ ಇತ್ತು. ಸೊ ನಮ್ಮ ಟೀಮನ್ನು ಕೂಡ ಈ ಒಂದು ಗೋಲ್ಡ್ ಸೋಕಿಗೆ ಕರ್ಕೊಂಡು ಹೋಗಿದ್ರು. ಸೊ ಗೋಲ್ಡ್ ಸೋಕಿಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಚಿನ್ನದ ಕಾರನ್ನೇ ಇಟ್ಟಿದ್ರು. ಅಲ್ಲಿ ಏನೋ ಆಫರ್ ಕೂಡ ನಡೀತಾ ಇತ್ತು. ಸೊ ಏನಾದರೂ ನಾವು ವಿನ್ ಆದರೆ ಈ ಗೋಲ್ಡನ್ ಕಾರನ್ನು ನೀವು ತಗೊಂಡು ಹೋಗ್ಬೋದು ಅಂತ ಹೇಳುವ ಚಾಲೆಂಜ್ ಕೂಡ ಮಾಡಿದ್ರು. ಬಟ್ ಅಷ್ಟೆಲ್ಲ ಆಸೆ ನಮಗಿರಲಿಲ್ಲ. ಆದರೂ ಕೂಡ ಗೋಲ್ಡ್ ಸೋಕ್ ಹೇಗಿದೆ ಅಂತ ಹೇಳೋದನ್ನು ನೋಡಬೇಕು ಅಂತ ಹೇಳಿ ನಮ್ಮಲ್ಲಿ ತುಂಬ ಜನಗೆ ಕ್ಯೂರಿಯಾಸಿಟಿ ಇತ್ತು. ಹೇಳಬೇಕು ಅಂತ ಹೇಳಿದರೆ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಚಿನ್ನದ ಮಾರುಕಟ್ಟೆಯಲ್ಲಿ ಈ ದುಬೈನ ಗೋಲ್ಡ್ ಸೂಕ್ ಕೂಡ ಒಂದು. ಸುಮಾರು 300ಕ್ಕೂ ಹೆಚ್ಚಿನ ಚಿನ್ನಾಭರಣದ ಅಂಗಡಿಗಳು ಒಂದೇ ಲೈನಲ್ಲಿ ನೋಡಲಿಕ್ಕೆ ಸಿಗ್ತದೆ. 22 ಕ್ಯಾರೆಟ್, 24 ಕ್ಯಾರೆಟ್, ಪ್ಲಾಟಿನಮ್, ಡೈಮಂಡ್, ಸಿಲ್ವರ್ಸ್ ಎಲ್ಲ ಆಭರಣಗಳು ಕೂಡ ಇಲ್ಲಿ ದೊರೆಯುತ್ತದೆ. ಆ್ಯಂಡ್ ಕೆಲವರಿಗಂತೂ ಈ ಒಂದು ಗೋಲ್ಡ್ ಸೋಕನ್ನು ನೋಡಿ ಗೋಲ್ಡನ್ನು ಪರ್ಚೇಸ್ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಒಂದಕ್ಕಿಂತ ಒಂದು ಚಿನ್ನದ ಆಭರಣಗಳನ್ನು ನೋಡಲಿಕ್ಕೆ ಹೋದರೆ ವೆರೈಟೀಸ್ ಅಂತೂ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಎಕ್ಸ್ಟ್ರಾಡಿನರಿ ಆಗಿತ್ತು. ಆ್ಯಂಡ್ ಏನು ಇಲ್ಲ ಅಂತ ಹೇಳುವಂಥದ್ದು ಇರಲಿಲ್ಲ. ಎಲ್ಲ ರೀತಿಯ ಡಿಸೈನ್ಗಳು, ವಸ್ತ್ರ ವಿನ್ಯಾಸಗಳ ರೀತಿಯಲ್ಲಿ ಈ ಒಂದು ಚಿನ್ನದ ಆಭರಣಗಳನ್ನು ಡಿಸೈನ್ ಮಾಡಿದ್ರು. ಎಲ್ರಿಗೂ ಗೊತ್ತಿರುವ ಹಾಗೆ ದುಬೈ ಚಿನ್ನಕ್ಕೆ ಟ್ಯಾಕ್ಸ್ ಕಮ್ಮಿ ಇರೋದ್ರಿಂದ ಆ್ಯಂಡ್ ವ್ಯಾಟ್ ಒಂದು ವೇಳೆ ನೀವು ಕೊಟ್ಟರೂ ಕೂಡ ಆ ಒಂದು ಚಾರ್ಜಸನ್ನು ನಮಗೆ ಏರ್ಪೋರ್ಟಲ್ಲಿ ವಾಪಸ್ ಕೊಡೋದ್ರಿಂದ ಎಲ್ಲರೂ ಕೂಡ ದುಬೈಯಿಂದ ಚಿನ್ನವನ್ನು ತರಲಿಕ್ಕೆ ಹಾತೊರೆಯುತ್ತಾರೆ. ಬಟ್ ನಾವು ಕೂಡ ಗವರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡಲೇಬೇಕು. ಸೊ ಇಂಡಿಯಾಕ್ಕೆ ಬರಬೇಕಾದ್ರೆ ಒಂದು ನಿರ್ದಿಷ್ಟವಾದ ಗ್ರಾಮ್ಗಳಲ್ಲಿ ಚಿನ್ನವನ್ನು ತೆಗೆದುಕೊಂಡು ಬರ್ಬೋದು ಅಂತ ಹೇಳೋದನ್ನು ಫಾಲೋ ಮಾಡಿದರೆ ನಮಗೂ ಕೂಡ ಯಾವುದೇ ಟೆನ್ಷನ್ ಇರೋದಿಲ್ಲ. ಆ್ಯಂಡ್ ಕೆಲವರಿಗಂತೂ ದುಬೈ ಚಿನ್ನದ ಮೇಲೆ ವ್ಯಾಮೋಹನೇ ಜಾಸ್ತಿ. ಆದರೆ ನಾವಿಲ್ಲಿ ಯಾವುದೇ ಚಿನ್ನವನ್ನು ಪರ್ಚೇಸ್ ಮಾಡಲಿಕ್ಕೆ ಅಂತ ಹೇಳುವ ಆಸಕ್ತಿಯನ್ನು ತೋರಿದವರಲ್ಲ. ಸೊ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಅಲ್ಲಿರುವಂತಹ ಚಿನ್ನದ ಅಂಗಡಿಗಳಿಗೆ ಹೋಗಿ ಚಿನ್ನದ ಡಿಸೈನ್ಸ್ಗಳನ್ನು ನೋಡಿದ್ವಿ. ಅವ್ರು ಏನು ಅದನ್ನು ಎಕ್ಸಿಬಿಟ್ ಮಾಡಿದ್ರು ಆ ಒಂದು ಚಿನ್ನದ ವಿನ್ಯಾಸಗಳನ್ನ ನೋಡಿದ್ವಿ, ಖುಷಿ ಪಟ್ವಿ. ಅಂಡ್ ಒಂದಂತೂ ನಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, ಚಿನ್ನದ ದರ ಅಂತ ಹೇಳುವಂಥದ್ದು ಡೈಲಿ ಚೇಂಜ್ ಆಗ್ತಾನೆ ಇರ್ತದೆ. ಈ ವೇರಿಯೇಷನ್ ಅಲ್ಲಿ ಕೂಡ ನಾವು ಈ ಒಂದು ಶಾಪ್ಗಳಿಗೆ ಹೋಗಿ ಅಲ್ಲಿ ಬಾರ್ಗೇನ್ ಮಾಡಿದ್ರೆ ಅದರಲ್ಲೂ ಕೂಡ ಅಂದ್ರೆ ಮೇಕಿಂಗ್ ಚಾರ್ಜಸ್ ಇರ್ಬೋದು ಆರ್ ಎನಿ ಅದರ್ ಕೈಂಡ್, ಅವ್ರು ನಮಗೆ ಬಾರ್ಗೇನ್ ಅಲ್ಲಿ ಕಮ್ಮಿ ಮಾಡಿ ಕೊಡ್ತಾರೆ. ಸೊ ಆ ಬಾರ್ಗೇನ್ ಮಾಡೋದನ್ನ ನಾವು ಕಲ್ತ್ರೆ ಮಾತ್ರ ಚಿನ್ನವನ್ನ ಆರಾಮಲ್ಲಿ ತಗೊಳ್ಬೋದು. ಬಟ್ ಲಿಮಿಟೇಷನ್ ಅನ್ನ ಮಾತ್ರ ಫಾಲೋ ಮಾಡಲೇಬೇಕು. ಸೊ ಇಲ್ಲಿ ಕೂಡ ವೆರೈಟೀಸ್ ಆಫ್ ಚಿನ್ನದ ಆಭರಣಗಳು ಮೇನ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಚಿನ್ನದ ಆಭರಣಕ್ಕಿಂತ ಇದು ಚಿನ್ನದ ಡ್ರೆಸ್ಗಳನ್ನೆಲ್ಲ ನೋಡಿದ್ವಿ. ಅದನ್ನು ನೋಡಿ ಏನೋ ಖುಷಿಯನ್ನ ಪಟ್ವಿ. ಆ್ಯಂಡ್ ಇದರ ನೆಕ್ಸ್ಟ್ ನಾವು ಹೋಗಿರುವಂಥದ್ದು ದುಬೈನ ಸ್ಪೈಸ್ ಸೋಕ್ಗೆ. ಸೊ ದೇರಾದಲ್ಲಿರುವಂತಹ ಈ ಒಂದು ಪ್ರಾಚೀನ ಮಾರುಕಟ್ಟೆ ಅಂತ ಹೇಳುವಂಥದ್ದು ಪ್ರಾಕೃತಿಕ ಮಸಾಲೆ ಮತ್ತು ಗಂಧ ವಸ್ತುಗಳ ಮಾರಾಟಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಹಾಗೆ ಖಾಸಗಿ ಅಂಗಡಿಗಳಲ್ಲಿ ಈ ಒಂದು ಕರಿಬೇವು ಇರ್ಬೋದು, ಏಲಕ್ಕಿ, ಲವಂಗ, ದಾಲ್ಚಿನಿ, ಸಾಂಪ್ರದಾಯಿಕ ಅರೇಬಿಯನ್ ಮಸಾಲೆಗಳು ಒಳ್ಳೆ ರೀತಿಯಲ್ಲಿ ಸಿಗ್ತದೆ. ಆ್ಯಂಡ್ ಡ್ರೈ ಫ್ರೂಟ್ಸ್ಗಳು, ಅರೇಬಿಯನ್ ಪರಿಮಳ ಹಾಗೂ ವಿದೇಶಿ ಚಾ ಮಾರಾಟ ಕೂಡ ಇಲ್ಲಿ ನಡೀತದೆ. ಬಟ್ ನಾವ್ಯಾರು ಈ ಒಂದು ಸ್ಪೈಸ್ ಅನ್ನ ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ಅನ್ನ ತೋರಿಸಲಿಲ್ಲ. ಬಿಕಾಸ್ ನಮಗೆ ಇಂಡಿಯಾದಲ್ಲಿ ನಮ್ಮ ದೇಶೀಯ ತಳಿಗಳೇ ತುಂಬಾ ಒಳ್ಳೆ ರೀತಿಯಲ್ಲಿ ಸಿಗ್ತದೆ. ನಮಗೆ ಗೋಲ್ಡ್ ಸೋಕ್ ಮತ್ತೆ ಸ್ಪೈಸ್ ಸೋಕ್ ಅಲ್ಲಿ ಏನನ್ನು ಪರ್ಚೇಸ್ ಮಾಡ್ಲಿಕ್ಕೆ ಇಲ್ಲದ ಕಾರಣ ನಮ್ಮ ಗ್ರೂಪ್ ನ ಅದರ್ ಮೆಂಬರ್ಸ್ ಎಲ್ಲರೂ ಕೂಡ ಅಲ್ಲಿ ಶಾಪಿಂಗ್ ಅಲ್ಲಿ ಬಿಸಿ ಇದ್ದದ್ರಿಂದ ನಾವೇನ್ ಪ್ಲಾನ್ ಮಾಡಿದ್ವಿ ಅಂತ ಹೇಳಿದ್ರೆ ದುಬೈ ಮೆಟ್ರೋವನ್ನ ನೋಡ್ಕೊಂಡು ಬರೋಣ ಅಂತ. ಸೊ ದುಬೈ ಮೆಟ್ರೋದಲ್ಲಿ ಎಲ್ಲಿಗೆ ಹೋಗ್ಬೋದು ಅಂತ ಹೇಳಿ ಆಲೋಚನೆ ಮಾಡುವಾಗ ಮ್ಯೂಸಿಯಂ ಆಫ್ ಫ್ಯೂಚರ್ ಅನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಸೊ ದುಬೈ ಮೆಟ್ರೋವನ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದಾಗೆ ಆಗ್ತದೆ ಅಂತ ಹೇಳುವ ಒಂದು ಆಸೆಯಿಂದ ಮೆಟ್ರೋದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಕಾರ್ಡ್ ಇರ್ತದೆ, ಟೋಕನ್ ತರ. ಸೊ ಅದನ್ನ ನಾವು ಪರ್ಚೇಸ್ ಮಾಡ್ಬೇಕಾಗ್ತದೆ. ಸೊ 22 ದಿರಮ್ಸ್ ಅನ್ನ ಕೊಟ್ಟು ಇದನ್ನ ನಾವು ಪರ್ಚೇಸ್ ಮಾಡಿಕೊಂಡು ದುಬೈ ಮೆಟ್ರೋದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ಮೆಟ್ರೋಗೆ ಹೋದ್ವಿ. ಸೊ ಮೆಟ್ರೋ ಮಾತ್ರ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ದುಬೈ ಹೋಗ್ಬೇಕಾದ್ರೆ ಮುಂಚೆನೆ ನಾನು ಕೆಲವು ವಿಡಿಯೋಸ್ ಅಲ್ಲಿ ನೋಡಿದ್ದೆ ದುಬೈ ಮೆಟ್ರೋ ಅಂತೂ ಸಿಕ್ಕಾಪಟ್ಟೆ ರಶ್ ಆಗಿರ್ತದೆ ಅಂತ. ಬಟ್ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳುವ ಆಸೆ ಇತ್ತು. ದುಬೈ ಮೆಟ್ರೋ ಅಂತ ಹೇಳುವಂಥದ್ದು ವಿಶ್ವದ ಅತಿ ಉನ್ನತ ಸ್ವಯಂ ಚಾಲಿತ ಅಂದ್ರೆ ಡ್ರೈವರ್ಲೆಸ್ ಮೆಟ್ರೋ ಸಂಚಾರ ವ್ಯವಸ್ಥೆಗಳಲ್ಲಿ ಒಂದಂತೆ. ಇಲ್ಲಿ 2 ರೀತಿಯ ಮಾರ್ಗಗಳಿವೆ, ಮೇನ್ ಆಗಿ ರೆಡ್ ಲೈನ್ ಮತ್ತೆ ಗ್ರೀನ್ ಲೈನ್ ಅಂತ. ಸೊ ಮೆಟ್ರೋದಲ್ಲಿ ಒಂದು ನಾಲ್ ಕಾರ್ಡ್ ಅನ್ನ ಬಳಸಿ ಪ್ರಯಾಣವನ್ನ ಮಾಡಬಹುದು. ಸೊ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಶುದ್ಧತೆ, ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ಪ್ರತ್ಯೇಕವಾದ ಕೋಚ್ನ ವ್ಯವಸ್ಥೆ ಕೂಡ ಇಲ್ಲಿತ್ತು. ಬಟ್ ನಮಗೆ ಮಾತ್ರ ಆ ಕೋಚಲ್ಲಿ ಜಾಗನೇ ಸಿಕ್ಕಿಲ್ಲ. ಸೊ ಬೇರೆ ಕೋಚ್ಗೆ ಬಂದಿದ್ವಿ. ಒಂದು ಖುಷಿ ಆಯ್ತು ಏನು ಅಂತ ಹೇಳಿದ್ರೆ ಈ ಒಂದು ಮೆಟ್ರೋ ಕಾರ್ಡ್ ಅನ್ನ ಬಳಸ್ಕೊಂಡು ನಾವು ಬರೀ ಮೆಟ್ರೋದಲ್ಲಿ ಮಾತ್ರ ಅಲ್ಲ, ಅಲ್ಲಿರುವಂತಹ ಟ್ಯಾಕ್ಸಿ, ಮೆಟ್ರೋ, ವಾಟರ್ ಬಸ್ಗಳಿಗೆ ಕೂಡ ನಾವು ಅದನ್ನ ಬಳಸಬಹುದಿತ್ತು. ಅಂಡ್ ಮೆಟ್ರೋದಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಈ ಒಂದು ದುಬೈ ಫ್ರೇಮ್ ಮಾತ್ರ ಬಹಳಷ್ಟು ಚಂದ ಕಾಣ್ತಾ ಇತ್ತು. ಸೊ ದುಬೈ ಫ್ರೇಮ್ ಅನ್ನ ನೋಡ್ತಾ ನೋಡ್ತಾ ನಾವು ನಮ್ಮ ಡೆಸ್ಟಿನೇಷನ್ಗೆ ಇಳಿದದ್ದು ಮ್ಯೂಸಿಯಂ ಆಫ್ ಫ್ಯೂಚರ್ಗೆ.
ಮ್ಯೂಸಿಯಂ ಆಫ್ ಫ್ಯೂಚರ್ ಅಂತ ಹೇಳುವಂಥದ್ದು ನಮ್ಮ ದುಬೈ ಟೂರ್ನ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇರದೇ ಇದ್ದದ್ರಿಂದ ಇದನ್ನು ನೋಡಲೇಬೇಕು ಅಂತ ಹೇಳುವ ಆಸೆ ಕೂಡ ಇತ್ತು. ಸೊ ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಅಂದರೆ 2022 ಫೆಬ್ರವರಿ 22ರಂದು ಈ ಒಂದು ಫ್ಯೂಚರ್ ಆಫ್ ಮ್ಯೂಸಿಯಂ ನಿರ್ಮಾಣಗೊಂಡಿತ್ತು. ಸೊ ಇದರ ಒಂದು ನಿರ್ಮಾಣದ ಪ್ರಕಾರವನ್ನು ಹೇಳಬೇಕು ಅಂತ ಹೇಳಿದರೆ 7 ಮಹಡಿಗಳ ಅತ್ಯಾಧುನಿಕ ಭವನ ಇದು. ಭವಿಷ್ಯದ ತಂತ್ರಜ್ಞಾನಗಳ ಪ್ರದರ್ಶನ ಇಲ್ಲಿದೆ. ದುಬೈ ಫ್ಯೂಚರ್ ಫೌಂಡೇಶನ್ ಅವರು ಈ ಒಂದು ಸಂಸ್ಥಾಪನೆಯನ್ನ ಮಾಡಿದ್ದಾರೆ. ಆಬ್ವಿಯಸ್ಲಿ ಇದರ ಒಂದು ಅದ್ಭುತ ಆರ್ಕಿಟೆಕ್ಚರ್ಗೆ ನಾವೊಂದು ಸೆಲ್ಯೂಟ್ ಅನ್ನ ಕೊಡಲೇಬೇಕು. ಭವಿಷ್ಯದ ಮ್ಯೂಸಿಯಂ ಅಂದರೆ ವಿಶ್ವದ ಅತ್ಯಂತ ಸುಂದರ ಕಟ್ಟಡ ಇದು. ಇದರ ವಿನ್ಯಾಸ ಅಂತ ಹೇಳುವಂಥದ್ದು ಟಾರಸ್ ಅಂದರೆ ಒಂದು ಗೂಡಿನ ಆಕಾರದಲ್ಲಿದ್ದು ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಗಾಜಿನಿಂದ ಮಾಡಲಾಗಿದೆ. ನಾವೀಗ ಇದನ್ನ ನೋಡ್ತಾ ಇರಬೇಕು ಅಂತ ಹೇಳಿದ್ರೆ ಏನೋ ಬರದ ಹಾಗೆ ಕಾಣ್ತಾ ಇರ್ತದೆ ಅಲ್ವಾ. ಸೊ ಈ ಕ್ಯಾಲಿಗ್ರಫಿ ಏನಿದೆ ಇದು ಕಟ್ಟಡದ ಮೇಲ್ಭಾಗದಲ್ಲಿರುವಂಥದ್ದು ಅರೇಬಿಕ್ ಕ್ಯಾಲಿಗ್ರಫಿಯಲ್ಲಿದೆ. ಅಂದರೆ ದುಬೈನ ಆಡಳಿತಾಧಿಕಾರಿಯಾಗಿರುವಂತಹ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೂಮ್ ಅವರ ಉಕ್ತಿಗಳನ್ನು ಇಲ್ಲಿ ಬರೆಯಲಾಗಿದೆ ಅಂತ. ಹಾಗಾದರೆ ಇದರಲ್ಲಿ ನಾವು ಏನೆಲ್ಲ ನೋಡ್ಬೋದು? ಭವಿಷ್ಯದ ತಂತ್ರಜ್ಞಾನ ಅಂದರೆ ಅಂತರಿಕ್ಷ ಪ್ರಯಾಣ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆರೋಗ್ಯದ ಪರಿಕಲ್ಪನೆಗಳು, ರೊಬೋಟಿಕ್ಸ್, ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಪ್ರದರ್ಶನವನ್ನು ಇಲ್ಲಿ ಮಾಡಲಾಗಿದೆ. ಮುಖ್ಯವಾಗಿ ಪ್ರವಾಸಿಗರಿಗೆ ವರ್ಚುವಲ್ ರಿಯಾಲಿಟಿ ಮತ್ತು ಸಂವೇದಿ ತಂತ್ರಜ್ಞಾನಗಳ ಮೂಲಕ ಭವಿಷ್ಯದ ಅನುಭವ ನೀಡುವ ವ್ಯವಸ್ಥೆ ಇದಾಗಿದೆ. 2071ರ ಭವಿಷ್ಯದ ಜೀವನದ ಕಲ್ಪನೆಯನ್ನ ಈ ಒಂದು ಬಿಲ್ಡಿಂಗ್ನಲ್ಲಿ ಅವರು ತೋರಿಸಿದ್ದಾರೆ. ಕೇವಲ 1-2 ಗಂಟೆಗಳಲ್ಲಿ ನೀವು ಈ ಒಂದು ಫ್ಯೂಚರ್ ಆಫ್ ಮ್ಯೂಸಿಯಂ ಅನ್ನ ನೋಡ್ಕೊಂಡು ಬರಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ 2071ರ ಭವಿಷ್ಯದ ಜೀವನದ ಕಲ್ಪನೆ, ಮಾನವರು ಒಂದು ವೇಳೆ ಭವಿಷ್ಯದಲ್ಲಿ ಚಂದ್ರನ ಮೇಲೆ ವಾಸಿಸುವ ಸಾಧ್ಯತೆಗಳ ಅಧ್ಯಯನ ಹೇಗಿರ್ಬೋದು, ಭವಿಷ್ಯದ ತಂತ್ರಜ್ಞಾನಗಳು ಮಾನವ ಮತ್ತು ಯಂತ್ರದ ಸಹಕಾರ ಹೇಗಿರ್ಬೋದು, ರೋಬೋಟ್ ವೈದ್ಯರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಹಾಯಗಾರರು, ಮತ್ತೆ ತಂತ್ರಜ್ಞಾನ ಆರೋಗ್ಯದ ಭವಿಷ್ಯ, ಮಾನಸಿಕ ಆರೋಗ್ಯವರ್ಧಕ ಪರಿಸರದ ಅನುಭವ ಹೇಗಿರ್ಬೋದು, ಅಷ್ಟೇ ಅಲ್ಲ ಪರಿಸರ ಸಂರಕ್ಷಣೆ, ಭವಿಷ್ಯದ ಕೃಷಿ ಮತ್ತು ಆಹಾರ ಉತ್ಪಾದನೆಯ ಪರಿಹಾರಗಳು ಹೇಗಿರ್ಬೋದು ಅಂತ ಹೇಳುವುದನ್ನ ಇವರು ಅದನ್ನ ತೋರಿಸಿರುವಂತಹ ರೀತಿ ಇದೆಲ್ಲ ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗೆ ಇಲ್ಲಿ ನಾವು ನೋಡಿದ್ವಿ ಈ ಒಂದು ಪರ್ಫ್ಯೂಮ್ಗಳ ತಯಾರಿಕೆ. ನಿಮಗೆ ಯಾವ ರೀತಿಯ ಫ್ರಾಗ್ನೆನ್ಸ್ ಇಷ್ಟ ಆಗ್ತದೆ ಆ ರೀತಿಯಲ್ಲಿ ಅವರು ಪರ್ಫ್ಯೂಮ್ ಅನ್ನ ಅಲ್ಲೇ ರೆಡಿ ಮಾಡಿ ಕೊಡ್ತಾರೆ. ಸೊ ಇದು ಕೂಡ ನನಗೆ ಇಂಟ್ರೆಸ್ಟಿಂಗ್ ತರ ಖಂಡಿತ. ಆ್ಯಂಡ್ ಹೊರಗಿಂದ ನಾವು ವೆಹಿಕಲಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳುವಾಗಲೇ ಮ್ಯೂಸಿಯಂ ಆಫ್ ಫ್ಯೂಚರ್ ಅಂತ ಹೇಳುವಂಥದ್ದು ಅಷ್ಟು ಚೆಂದ ಕಾಣ್ತದೆ. ಇದು ಇತ್ತೀಚೆಗಷ್ಟೇ ಪ್ರಾರಂಭವಾಗಿದ್ರೂ ಕೂಡ ಬಹಳಷ್ಟು ಖ್ಯಾತಿಯನ್ನು ಪಡ್ಕೊಂಡಿದೆ ಮತ್ತು ಪ್ರಪಂಚದ ವಿಶಿಷ್ಟ ಸಂಶೋಧನಾ ಕೇಂದ್ರಗಳಲ್ಲಿ ಒಂದಾಗಿದೆ. ಭವಿಷ್ಯದ ತಂತ್ರಜ್ಞಾನ ಮತ್ತೆ ವಿಜ್ಞಾನ ಇವು ಎರಡನ್ನೂ ಕುರಿತ ಕನಸುಗಳನ್ನು ಮನುಷ್ಯನಿಗೆ ಹತ್ತಿರ ಮಾಡಿಕೊಡ್ತಾ ಇದೆ. ಸೊ ದುಬೈಗೆ ಭೇಟಿ ಕೊಟ್ಟರೆ ಚಿನ್ನ ತಗೊಳ್ದಿದ್ರೂ ಪರವಾಗಿಲ್ಲ, ಬಟ್ ಇಂತಹ ಭವಿಷ್ಯದ ಚಿನ್ನವನ್ನು ಮಾತ್ರ ನೀವು ಮಿಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಬರೀ ಒಳಗಡೆ ಮಾತ್ರ ಅಲ್ಲ, ಹೊರಗಿಂದ ನಿಂತು ಕೂಡ ಫೋಟೋಗ್ರಫಿಯನ್ನು ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಫ್ರಂಟ್ ವ್ಯೂ ಆ್ಯಂಡ್ ಬ್ಯಾಕ್ ವ್ಯೂ ಎರಡೂ ಕೂಡ ಇಲ್ಲಿ ಲಭ್ಯ ಇರ್ತದೆ. ಬ್ಯಾಕ್ ಸೈಡ್ ಹೋದರೂ ಕೂಡ ಅಲ್ಲಿ ಗಾರ್ಡನ್ ಟೈಪಲ್ಲಿ ಈ ಒಂದು ಮ್ಯೂಸಿಯಂನ ರಚನೆಯನ್ನು ಮಾಡಿರೋದ್ರಿಂದ ಸೊ ಅಲ್ಲಿಂದ ಕೂಡ ವ್ಯೂ ತುಂಬಾ ಚೆನ್ನಾಗಿರ್ತದೆ. ಆ್ಯಂಡ್ ಸಂಜೆ ಹೊತ್ತನ್ನು ಕಳೀಲಿಕ್ಕೆ ಇದೊಂದು ಸೂಕ್ತವಾದ ಸ್ಥಳ ಕೂಡ ಆಗಿರ್ತದೆ. ಅಲ್ಲೇ ಒಳಗಡೆಯಿಂದನೇ ಅಂದರೆ ಫಸ್ಟ್ ಫ್ಲೋರ್ ತನಕ ಫ್ರೀ ಎಂಟ್ರಿ ಇರೋದ್ರಿಂದ ಸೊ ಅಲ್ಲಿಂದನೇ ನೀವು ಮೆಟ್ರೋಗೆ ಕೂಡ ಹೋಗ್ಬೋದು. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಬಂದಿರುವಂಥದ್ದು ಕ್ರೂಸ್ಗೆ. ಸೊ ದುಬೈ ಕ್ರೂಸ್ ಅಂತ ಹೇಳುವಂಥದ್ದು ಬಹಳಷ್ಟು ಫೇಮಸ್ ಕೂಡ ಆಗಿತ್ತು. ಆ್ಯಂಡ್ ನಮಗೆ ಒಳ್ಳೆ ರೀತಿಯ ಪ್ರೈವೇಟ್ ಕ್ರೂಸನ್ನು ಕೂಡ ಇಲ್ಲಿ ಥಾಮಸ್ ಕುಕ್ನವರು ಅರೇಂಜ್ ಮಾಡಿದರು. ಸಾಮಾನ್ಯವಾಗಿ ಕ್ರೂಸ್ ಅಂತ ಹೇಳುವಾಗ ದೋ ಕ್ರೂಸ್, ಮರೀನಾ ಕ್ರೂಸ್ಗೆ ಹೋಗ್ತೇವೆ. ಬಟ್ ನಮಗೆ ಇಲ್ಲಿ ಯಾಟ್ ಕ್ರೂಸನ್ನು ಅಂದರೆ ಲಕ್ಸುರಿಯಸ್ ಯಾಟ್ ಕ್ರೂಸನ್ನು ಥಾಮಸ್ ಕುಕ್ನವರು ಅರೇಂಜ್ ಮಾಡಿದರು. ಸೊ ದುಬೈಲಿ ಹೆಚ್ಚು ಐಷಾರಾಮಿ ಕ್ರೂಸ್ನ ಪ್ರವಾಸ ಅಂತ ಹೇಳುವಂಥದ್ದು ಖಾಸಗಿ ಯಾಟನ್ನು ಬಾಡಿಗೆಯನ್ನು ಪಡ್ಕೊಂಡು ಈ ಒಂದು ಕ್ರೂಸನ್ನು ನಮ್ಮ ಇಡೀ ಟೀಮ್ಗೋಸ್ಕರ ಅವರು ಬುಕ್ ಮಾಡಿದರು. ದುಬೈನ ಸ್ಕೈಲೈನ್ ಮತ್ತು ಅಲ್ಟ್ರಾ ಮಾಡರ್ನ್ ಕಟ್ಟಡಗಳನ್ನು ನೋಡುವ ಅವಕಾಶ ಇಲ್ಲಿ ಇತ್ತು. ಈ ಒಂದು ಸುಂದರವಾದ ನೋಟವನ್ನು ನೋಡ್ತಾ ಐಷಾರಾಮಿ ಕ್ರೂಸ್ನ ಅನುಭವವನ್ನು ಪಡ್ಕೊಳ್ತಾ ಲೈವ್ ಡಿನ್ನರ್ ಮತ್ತು ಮ್ಯೂಸಿಕ್ ಕೂಡ ಇತ್ತು. ಸೊ ಕ್ರೂಸಲ್ಲಿ ಅಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ನಾನು ನಿಮಗೆ ಇಲ್ಲಿ ಹೇಳಬೇಕಾಗಿರುವಂಥದ್ದು ದುಬೈನ ಡೇಟ್ಸ್ ಮಾರುಕಟ್ಟೆ. ಡೇಟ್ಸ್ ಖರ್ಜೂರ ಅಂತ ಹೇಳುವಂಥದ್ದು ಅರೇಬಿಯನ್ ಸಂಸ್ಕೃತಿಯ ಒಂದು ಪ್ರಮುಖ ಭಾಗ ಆಗಿರ್ತದೆ. ಸೊ ಇಲ್ಲಿನ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಖರ್ಜೂರಗಳು ದೊರೆಯುತ್ತದೆ. ಖರ್ಜೂರವನ್ನು ಟೇಸ್ಟ್ ಮಾಡೋದಕ್ಕಿಂತ ಮುಖ್ಯವಾಗಿ ನಾವು ಹೋಗಿರುವಂಥದ್ದು ಕುನಾಫವನ್ನು ಟೇಸ್ಟ್ ಮಾಡಲಿಕ್ಕೆ. ದುಬೈಯಲ್ಲಿ ಕುನಾಫಾ ಚಾಕ್ಲೇಟ್ಸ್ ಅಂತ ಹೇಳುವಂಥದ್ದು ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದೆ. ಇದೊಂದು ಟ್ರೆಂಡಿಂಗ್ ಆಗಿರೋದ್ರಿಂದ ಅದನ್ನು ಕೂಡ ಟೇಸ್ಟ್ ಮಾಡಿ. ಮತ್ತೆ ನಾವು ಈ ಒಂದು ಡೇಟ್ಸ್ನ ವೆರೈಟೀಸನ್ನು ನೋಡಿದ್ವಿ. ಸೊ ವಿವಿಧ ರೀತಿಯ ಡೇಟ್ಸ್ಗಳು ಇದ್ವು. ಅಜ್ವಾ, ಮಡ್ಜೋಲ್, ಸುಖರಿ, ಖುದ್ರಿ ಆ್ಯಂಡ್ ವಿವಿಧ ರೀತಿಯ ಡ್ರೈ ಫ್ರೂಟ್ಸ್ಗಳು ಆ್ಯಸ್ ವೆಲ್ ಆಸ್ ಡ್ರೈಡ್ ಫ್ರೂಟ್ಗಳು ಕೂಡ ಇದ್ವು. ಎಲ್ಲವನ್ನ ಕೂಡ ಸ್ವಲ್ಪ ಟೇಸ್ಟ್ ಮಾಡಿ ಪರ್ಚೇಸ್ ಕೂಡ ಮಾಡಿದ್ವಿ.
ಇಲ್ಲಿ ಕೂಡ ನಾವು ಶಾಪಿಂಗ್ ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಬಾರ್ಗೇನ್ ಮಾಡಿದರೆ ರೀಸನೇಬಲ್ ರೇಟ್ಸಲ್ಲಿ ನೀವು ಬಹಳಷ್ಟು ಐಟಮ್ಸ್ಗಳನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ್ಯಂಡ್ ವೆರಿ ಟೇಸ್ಟಿ ಅಂತ ಹೇಳ್ಬೋದು. ಕೆಲವಷ್ಟು ಡೇಟ್ಸ್ ಚಾಕ್ಲೇಟ್ಗಳು ಬಹಳಷ್ಟು ಒಳ್ಳೆಯಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಮಗೆ ಬೇಕಾಗಿರುವಂತಹ ಒಂದು ವಿವಿಧ ರೀತಿಯ ಡೇಟ್ಸ್ ಚಾಕ್ಲೇಟ್ಗಳಿರ್ಬೋದು, ಕುನಾಫಗಳಿರ್ಬೋದು, ಕೆಲವಷ್ಟನ್ನು ಇಲ್ಲಿ ನಾವು ಶಾಪಿಂಗ್ ಕೂಡ ಮಾಡಿದ್ವಿ. ಆ್ಯಂಡ್ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ಈ ಎಲ್ಲ ಪ್ಲೇಸಸ್ಗಳು ದುಬೈನ ಸಂಸ್ಕೃತಿಯ ಅನನ್ಯ ಸಂಗತಿಗಳನ್ನು ಪರಿಚಯಿಸ್ತದೆ. ಒಂದಕ್ಕಿಂತ ಒಂದು ಪ್ಲೇಸಸ್ಗಳು ಆಕರ್ಷಣೀಯವಾಗಿತ್ತು. ನಮಗಂತೂ ಈ ಎಲ್ಲ ಪ್ಲೇಸಸ್ಗಳು ಬಹಳಷ್ಟು ಖುಷಿಯನ್ನು ಕೊಡ್ತು ಆ್ಯಂಡ್ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇವತ್ತಿನ ಲಾಗ್ನಲ್ಲಿರುವಂತಹ ಈ ಒಂದು ಪ್ಲೇಸಸ್ಗಳು ಹಾಗೂ ಇದರ ಇನ್ಫಾರ್ಮೇಷನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಇಂತಹ ಮತ್ತಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಪ್ಲೇಸಸ್ಗಳನ್ನು ಇನ್ಫಾರ್ಮೇಷನ್ಗಳೊಂದಿಗೆ ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್.